ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹಾಗಾದ್ರೆ ವಿಜ್ಞಾನದ ಕೌತುಕದಾಯಕವಾದಂತಹ ಪ್ರಶ್ನೆಗಳನ್ನ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಲ್ಲಿ ಕಾಣೋಣ. ಹಾಗಿದ್ರೆ ನೀವೆಲ್ಲ ರೆಡಿ ಇದ್ದೀರಾ? ವೆರಿ ನೈಸ್. ಇವತ್ತಿನ ಸೆಷನ್ ನ ಮೊದಲನೇ ಪ್ರಶ್ನೆಯನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ ಅಂತ ಮೆಸೇಜ್ ಬಂತೆ. ಓಕೆ, ಈಗ ಕಾಣಿಸ್ತಾ ಇದೆಯಾ? ಓಕೆ, ಲೇಟೆಸ್ಟ್. ಸೂರ್ಯನ ಬೆಳಕು ಮತ್ತು ಸಸ್ಯಗಳ ಬಣ್ಣ. ಏನ್ ಸಂಬಂಧ ಸೂರ್ಯನಿಂದ ಬರುವಂತಹ ಬೆಳಕುಗಳಿಗೂ ಸಸ್ಯಗಳ ಬಣ್ಣಗಳಿಗೂ ತಿಳ್ಕೊಳ್ಳೋಣವಾ? ನೀವು ಒಂದು ಗಿಡದ ಸಂಪೂರ್ಣ ಭಾಗಕ್ಕೆ ಕಪ್ಪು ಪ್ಲಾಸ್ಟಿಕ್ ಚೀಲವನ್ನ ಕಟ್ಟಿ ಸೂರ್ಯನ ಬೆಳಕು ಬೀಳದಂತೆ 10 ದಿನಗಳ ಕಾಲ ಮುಚ್ಚಿಡಿ. ಇನ್ನೊಂದು ಅದೇ ರೀತಿಯ ಗಿಡವನ್ನ ಸೂರ್ಯನ ಬೆಳಕಿನಲ್ಲಿ ಮುಕ್ತವಾಗಿ ಇಟ್ಟಿರಿ. 10 ದಿನಗಳ ನಂತರ ಕಪ್ಪು ಚೀಲದಿಂದ ಮುಚ್ಚಿದ ಗಿಡದ ಎಲೆಗಳು ಹಸಿರು ಬಣ್ಣವನ್ನ ಕಳೆದುಕೊಂಡು ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಸೂರ್ಯನ ಬೆಳಕಿಲ್ಲದಿದ್ದಾಗ ಎಲೆಗಳು ತಮ್ಮ ಹಸಿರು ಬಣ್ಣವನ್ನ ಯಾಕೆ ಕಳೆದುಕೊಳ್ಳುತ್ತೆ? ಇದ್ರ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣ ಏನು? ಈಗ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಹಾಗೆ ಸೂರ್ಯನ ಬೆಳಕು ಅನ್ನೋದು ಒಂದು ಗಿಡದ ಬೆಳವಣಿಗೆಗೆ ಅತ್ಯವಶ್ಯಕ. ಆ ಗಿಡವನ್ನ ಸೂರ್ಯನ ಬೆಳಕಿನಿಂದ ನಾವು ಮುಚ್ಚಿಟ್ರೆ ಅದು ಅದರ ಬಣ್ಣವನ್ನ ಕಳ್ಕೊಳ್ಳುತ್ತಂತೆ. ಯಾಕೆ ಕಳ್ಕೊಳ್ಳುತ್ತೆ? ಬನ್ನಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದು, ಸಸ್ಯಗಳ ಎಲೆಗಳು ಹಸಿರಾಗಿ ಕಾಣಲು ಅವುಗಳಲ್ಲಿರುವ ಪತ್ರಹರಿತು ಕ್ಲೋರೋಫಿಲ್ ಎಂಬ ವರ್ಣಕ ಕಾರಣ. ಆ ಒಂದು ಗಿಡಗಳಲ್ಲಿ ಪತ್ರಹರಿತು ಅಥವಾ ಕ್ಲೋರೋಫಿಲ್ ಅನ್ನುವಂಥ ವರ್ಣಕ ಇರ್ತದೆ. ಈ ರೀತಿ ಗ್ರೀನ್ ಗ್ರೀನ್ ಕಲರ್ ಕಾಣಿಸುತ್ತಲ್ವಾ? ಅದಿರೋದ್ರಿಂದಾನೇ ಅದು ಹಸಿರು ಬಣ್ಣಕ್ಕೆ ಇರಕ್ಕೆ ಸಾಧ್ಯ. ಈ ಕ್ಲೋರೋಫಿಲ್ ಉತ್ಪತ್ತಿಯಾಗಲು ಮತ್ತೆ ಸಕ್ರಿಯ ಆಗಲು ಸೂರ್ಯನ ಬೆಳಕು ಅತ್ಯಗತ್ಯ. ಸೂರ್ಯನ ಬೆಳಕು ಇಲ್ಲ ಅಂತ ಹೇಳಿದ್ರೆ ಈ ಕ್ಲೋರೋಫಿಲ್ ಅನ್ನೋದು ಉತ್ಪತ್ತಿ ಆಗಲ್ಲ. ಕ್ಲೋರೋಫಿಲ್ಗೆ ಕನ್ನಡದಲ್ಲಿ ನಾವ್ ಏನಂತ ಕರಿತೀವಿ? ಪತ್ರಹರಿತು ಅಂತ ಕರಿತೀವಿ. ಓಕೆ, ಈಗ ಏನಾಗುತ್ತೆ, ನಾವು ಕಪ್ಪು ಚೀಲಗಳಲ್ಲಿ ಗಿಡವನ್ನ ಇಟ್ಟಾಗ ಸೂರ್ಯನ ಬೆಳಕು ಅದಕ್ಕೆ ಸಿಗೋದಿಲ್ಲ ಅಲ್ವಾ? ಬೆಳಕಿನ ಅಭಾವದಿಂದ ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್ ಸಸ್ಯ ಆಹಾರ ತಯಾರಿಸಲು ದ್ಯುತಿಸಂಶ್ಲೇಷಣೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಹೊಸ ಕ್ಲೋರೋಫಿಲ್ ಅಂದ್ರೆ ಪತ್ರಹರಿತು ಉತ್ಪತ್ತಿ ಆಗೋದು ಕೂಡ ನಿಂತು ಹೋಗುತ್ತೆ. ಆ ಕಾರಣಕ್ಕೆ ಅದು ಹಳೆಯ ಕ್ಲೋರೋಫಿಲ್ ನ ನಶಿಸಲು ಪ್ರಾರಂಭಿಸುತ್ತೆ. ಹಳೆ ಕ್ಲೋರೋಫಿಲ್ ನ ಉಪಯೋಗಿಸ್ಕೊಳ್ಳುತ್ತೆ. ಆದ್ರಿಂದ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದಾಗ ಹಸಿರು ಬಣ್ಣದ ಕ್ಲೋರೋಫಿಲ್ ಕಡಿಮೆ ಆದಂತೆ ಎಲೆಗಳಲ್ಲಿ ಅಡಗಿದಂತಹ ಇತರ ವರ್ಣಕಗಳು ಹಳದಿ ಬಣ್ಣದ ಕ್ಯಾರೋಟಿನಾಯ್ಡ್ಗಳು ಹೊರಗೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತೆ. ಹೀಗಾಗಿ ಎಲೆಗಳು ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ತಿರುಗ್ಲಿಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತಾ? ಈಗ ಸಸ್ಯಗಳಿಗೆ ಸೂರ್ಯನ ಬೆಳಕು ಕೇವಲ ಆಹಾರ ತಯಾರಿಕೆಗೆ ಮಾತ್ರ ಬೇಕಾಗಿಲ್ಲ. ಅವುಗಳ ದೈಹಿಕ ಬಣ್ಣ ಮತ್ತೆ ಆರೋಗ್ಯವನ್ನ ಕಾಯ್ದುಕೊಳ್ಳಲು ಕೂಡ ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಅನ್ನೋದು ನಾವು ಈ ಒಂದು ಪ್ರಶ್ನೆಯಿಂದ ಅರ್ಥ ಮಾಡ್ಕೊಂತಾ ಬಂದ್ವಿ. ಓಕೆ, ವೆರಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಿಮ್ಮ ಕಬೋರ್ಡ್ ಅಲ್ಲಿ ಸುಮಾರಷ್ಟು ದುಡ್ಡಿರುತ್ತೆ. ಓಕೆ, ಒಂದು 50,000 ದುಡ್ಡಿದೆ ಅಂತ ಅನ್ಕೊಳ್ಳಿ. ನಿಮ್ಗೆ ಪ್ರತಿ ತಿಂಗಳು 10,000 ದುಡ್ಡು ಬರುತ್ತೆ. ಅದನ್ನ ತೆಗೆದು ನೀವು ಇಲ್ಲಿ ಶೇಖರಣೆ ಮಾಡ್ತಾ ಇರ್ತೀರಾ. ಆದ್ರೆ ಒಮ್ಮೆಲೆ ಈ ದುಡ್ಡು ಬರೋದ್ ನಿಂತು ಹೋದ್ರೆ ಏನಾಗುತ್ತೆ? ನೀವು ಈ 50,000ನೇ ಖರ್ಚು ಮಾಡ್ತಾ ಬರ್ತೀರಾ. ಹಾಗಾಗಿ ನಿಮ್ ಈ ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡು ಅಥವಾ ಕಬೋರ್ಡ್ ಅಲ್ಲಿ ಇರುವಂತಹ ದುಡ್ಡು ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಒಂದಿನ ದುಡ್ಡೆಲ್ಲ ಶಾರ್ಟೇಜ್ ಆಗುತ್ತೆ. ಅದೇ ರೀತಿ ಈ ಎಲೆಗಳಲ್ಲೂ ಅಷ್ಟೇ ಸೂರ್ಯನ ಬೆಳಕು ಬೀಳದೆ ಇದ್ದಾಗ ಏನಾಗುತ್ತೆ? ಈ ಎಲೆಗಳಲ್ಲಿ ಇರುವಂತಹ ಪತ್ರ ಹರಿತು ಕೆಲಸ ನಡೀದೇ ಇದ್ದಾಗ ಆ ಒಂದು ಹಳೆಯ ಪತ್ರ ಹರಿತು ಫೋಟೋಸಿಂಥಸಿಸ್ನೇ ಸಾರಿ ಇದು ಕ್ಲೋರೋಫಿಲ್ ಅನ್ನ ಉಪಯೋಗಿಸ್ಕೊಂತ ಬಂದು ಅದರ ಬಣ್ಣವನ್ನ ಅದು ಕಳ್ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆ, ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈಸಿ ಆಗಿದ್ಯಾ? ಸೂಪರ್. ಈಗ ಎರಡನೇ ಪ್ರಶ್ನೆ ಕಡೆ ಗಮನ ಹರಿಸೋಣ. ಗಾಳಿಯ ತೂಕ ಮತ್ತು ಬಲೂನ್ ಪ್ರಯೋಗ ಏನಿದು ನೋಡೋಣ. ನಿಮ್ಮ ಬಳಿ 2 ಒಂದೇ ಅಳತೆಯ ಖಾಲಿ ಬಲೂನ್ಗಳಿವೆ. ಒಂದಕ್ಕೆ
ಪೂರ್ತಿಯಾಗಿ ಗಾಳಿ ತುಂಬಿ ಗಂಟು ಹಾಕ್ತೀರಾ, ಇನ್ನೊಂದು ಖಾಲಿಯಾಗೇ ಬಿಡ್ತೀರಾ. ಈಗ ಈ ಎರಡೂ ಬಲೂನ್ಗಳನ್ನ ಒಂದ್ ಕೋಲಿನ ಎರಡೂ ತುದಿಗಳಿಗೆ ಕಟ್ಟಿದಾಗ ಕೋಲಿನ ಮಧ್ಯ ಭಾಗದಲ್ಲಿ ದಾರ ಕಟ್ಟಿ, ಅಂದ್ರೆ ಒಂದು ಬ್ಯಾಲೆನ್ಸ್ ಸ್ಕೇಲ್ ಅನ್ನ ಮಾಡಿ. ಈಗ ಕೋಲು ಯಾವ ಕಡೆಗೆ ವಾಲುತ್ತೆ? ಗಾಳಿ ತೂಕವಿದೆಯಾ? ನೀವು ಆ ಉತ್ತರಕ್ಕೆ ಕಾರಣವನ್ನ ಕೊಡಿ ಅಂತ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ಈಗ ಏನ್ ಮಾಡ್ತೀರಾ? ಎರಡು ಬಲೂನ್ನ ತೆಕ್ಕೊಳ್ಳಿ, ಒಂದ್ ಬಲೂನ್ನ ಊದಿ ಒಂದ್ ಕೋಲಿಗೆ ಈ ಬಲೂನ್ನ ಎರಡು ಹಗ್ಗ ಮಾಡಿ ಕಟ್ಟಿ. ಈ ಕೈ ಹಿಡಿಲಿಕ್ಕೊಂದು, ಒಂದು ಊದದೇ ಇರೋ ಬಲೂನ್, ಒಂದು ತುಂಬಾ ಊದಿರುವಂತಹ ಬಲೂನ್. ಹೀಗೆ ಇಡಿ. ಇದ್ರಲ್ಲಿ ಯಾವ ಕಡೆ ತೂಕ ಜಾಸ್ತಿ ಇರುತ್ತೆ? ಇದನ್ನ ಹಿಂಗ್ ಮೆಷರ್ ಮಾಡಿದಾಗ ಈ ಕಡೆ ವಾಲುತ್ತಾ ಈ ಕಡೆ ವಾಲುತ್ತಾ ಅಥವಾ ಬ್ಯಾಲೆನ್ಸ್ಡ್ ಆಗಿರುತ್ತಾ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ಕಂಡ್ಕೊಳ್ಳೋಣ. ಕ್ಯಾನ್ ವಿ ಲುಕ್ ಅಟ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್? ಓಕೆ. ಹಾ, ನನ್ ಬೋರ್ಡ್ ಮೇಲೆ ಬರ್ದಿರೋ ಚಿತ್ರಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಕೋಲು ಗಾಳಿ ತುಂಬಿದ ಬಲೂನ್ ಇರುವ ಕಡೆಗೆ ವಾಲುತ್ತೆ, ಈ ಕಡೆ ಸೈಡ್ಗೆ ವಾಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಇದಕ್ಕೆ ಕಾರಣ ಗಾಳಿಗೆ ತೂಕವಿದೆ. ಏರ್ ಹ್ಯಾಸ್ ಅನ್ ವಾಲ್ಯೂಮ್ ಅಂತ ಅವರು ಹೇಳ್ತಾ ಇದ್ದಾರೆ. ಏರ್ ಹ್ಯಾಸ್ ವೆಯ್ಟ್ ಆರ್ ಮಾಸ್ ಅಂತ ಹೇಳ್ತಾರೆ. ಇಲ್ಲಿ ಖಾಲಿ ಬಲೂನ್ ಏನಿದೆ, ಖಾಲಿ ಬಲೂನ್ ನಲ್ಲಿ ಕೇವಲ ರಬ್ಬರ್ ನ ತೂಕ ಇರುತ್ತೆ. ಓಕೆ, ಇಲ್ಲಿ ಕಾಣಿಸುತ್ತೆ ಖಾಲಿ ಬಲೂನ್ ನಲ್ಲಿ, ಹಿಂದೆ ತೋರಿಸ್ತೀನಿ. ಈ ಖಾಲಿ ಬಲೂನ್ ನಲ್ಲಿ ಬರೀ ರಬ್ಬರ್ನ ತೂಕ ಇರುತ್ತೆ. ಆದ್ರೆ ಒಳಗಿರುವಂತಹ ಕೋಟ್ಯಾಂತರ ಅನಿಲಗಳ ಕಣಗಳಿರೋದು ಈ ತುಂಬಿದ ಬಲೂನ್ ಅಲ್ಲಿ. ಲೈಕ್ ಆಮ್ಲಜನಕ, ಸಾರಜನಕ, ಹ ಮುಂತಾದಗಳ ತೂಕ ಇಲ್ಲಿ ಸೇರ್ಕೊಂಡಿರುತ್ತೆ. ಖಾಲಿ ಬಲೂನ್ ಅಲ್ಲಿ ಕೇವಲ ರಬ್ಬರ್ಗಳ ತೂಕ ಇರುತ್ತೆ. ಆದ್ರೆ ಗಾಳಿ ತುಂಬಿದ ಬಲೂನ್ ನಲ್ಲಿ ರಬ್ಬರ್ ಜೊತೆಗೆ ಅದರ ಒಳಗಿರುವಂತಹ ಅನಿಲ ಕಣಗಳು, ಆಮ್ಲಜನಕ, ಆಕ್ಸಿಜನ್, ಸಾರಜನಕ, ನೈಟ್ರೋಜನ್ ಮುಂತಾದಗಳು ಸೇರ್ಕೊಂಡು ತೂಕ ಅನ್ನೋದು ಇರುತ್ತೆ. ಹಾಗಾಗಿ ಈ ಬಲೂನ್ಗಳಲ್ಲಿ ನಾವು ತೂಕವನ್ನ ಕಾಣ್ಲಿಕ್ಕೆ ಸಾಧ್ಯ. ನೋಡಬಹುದು ನೀವು, ಗಾಳಿ ತುಂಬಿದಂತಹ ಬಲೂನ್ ಕಡೆಗೆ ಕೋಲು ಚಲಿಸುತ್ತೆ, ಬಿಕಾಸ್ ಗಾಳಿಯ ಚಲನೆ ಇಲ್ಲಿ ಆಗ್ತಾ ಇರುತ್ತೆ. ಈ ಜಾಗವನ್ನ ಗಾಳಿ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇದ್ರು ಕೂಡ ಅದು ಜಾಗವನ್ನ ಕ್ರಮಿಸುತ್ತೆ. ದೇರ್ ಇಸ್ ಅ ವಾಲ್ಯೂಮ್ ಮತ್ತೆ ರಾಶಿಯನ್ನ, ಮಾಸ್ ಅನ್ನ ಹೊಂದಿರುತ್ತೆ. ವಾಲ್ಯೂಮ್ ಮತ್ತೆ ಮಾಸ್ ಅನ್ನ ಹೊಂದಿರುತ್ತೆ ಅಂತ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಕ್ವಶನ್ ನಮ್ಗೆ ಹೇಳುತ್ತೆ. ಆದ್ರಿಂದ ಕಣ್ಣಿಗೆ ಕಾಣಿಸದ ವಸ್ತುಗಳಿಗೆ, ಫಾರ್ ಎಕ್ಸಾಂಪಲ್ ಗಾಳಿ ಅಥವಾ ಅನಿಲ, ತೂಕ ಮತ್ತು ದ್ರವ್ಯರಾಶಿ ಇರುತ್ತೆ ಎಂಬ ದೃಶ್ಯ ಮಾಧ್ಯಮದ ಕಲ್ಪನೆ ನಿಮ್ಗೆ ಈ ಒಂದು ಮೂಲಕ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಅದಕ್ಕೋಸ್ಕರನೇ LPG ಸಿಲಿಂಡರ್ ವೇಟ್ ಇರುತ್ತಲ್ಲ, ಈ ಗ್ಯಾಸ್ಗಳು ಭಾರ ಇರುತ್ತೆ ಅಲ್ವಾ, ಗ್ಯಾಸ್ ಖಾಲಿಯಾದಾಗ ಹಗುರ ಇರುತ್ತೆ. CNG ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಇದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇದಕ್ಕೂ ಕೂಡ ವೇಟ್ ಇರುತ್ತಲ್ಲ. ಹಾಗಾಗಿ ಗ್ಯಾಸ್ ಬಾ ಅನಿಲಗಳಿಗೆ ನಮ್ಮ ಕಣ್ಣಿಗೆ ಕಾಣಿಸ್ದೆ ಹೆಂಗೋ ಈ ರೀತಿ ಎಲ್ಲೆಲ್ಲೋ ಇದ್ರು ಕೂಡ ಅದಕ್ಕೆ ಒಂದು ತೂಕ ಅನ್ನೋದು ಇರುತ್ತೆ ಅನ್ನೋದು ಈ ಒಂದು ಪ್ರಶ್ನೆ ಮೂಲಕ ನಮ್ಗೆ ಅರ್ಥ ಆಯ್ತಾ ಮಕ್ಕಳೇ? ಈ ಎರಡು ಪ್ರಶ್ನೆಗಳು ಸುಲಭವಾಗಿತ್ತಾ? ಓಕೆ, ಇದು ನಿಮ್ಮ ವಿಜ್ಞಾನದ ಯೋಚನೆಗೆ ಹೊಸ ದಾರಿಯನ್ನ ತೋರಿಸುವಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದೀನಿ. ಮುಂದೊಂದು ಸೆಷನ್ ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ ಅಂತ ಹೇಳ್ತಾ ಮುಂಬರುವ ಶಿಕ್ಷಕರನ್ನ ಸ್ವಾಗತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್.